ಸೊ ಹೇ ಫ್ಯಾಮ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಳತ್ತೇನೆ. ಏನಪ್ಪ ಅಂತಂದ್ರೆ ಕಾಲೇಜ್ ಹಾಲಿಡೇ ಐತಿ, ಹಂಗೆ ಪಂಚಮಿನೂ ಬಂದೈತಿ. ಅದಕ್ಕೆ ಊರಿಗೆ ಹೊಂಟೇನಂತೆ. ಯಾವ ಊರಿಗೆ ಅಂತಂದ್ರೆ ಗದಗಿಗೆ ಹೊಂಟೇನಿ. ಸೊ ಎಲ್ಲರೂ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಹಂಗೆ ಈ ವಿಡಿಯೋ ಒಳಗೆ ನಾಗರ ಪಂಚಮಿ ಹೆಂಗೆ ಸೆಲೆಬ್ರೇಟ್ ಮಾಡೀವಿ ಅಂತ ಹೇಳಿ ತೋರಿಸೇನಿ. ಸೊ ಎಲ್ಲರೂ ನೋಡ್ರಿ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಒಲವೆಂಬುದು ಮಳೆಗಾಲ ಬಾಯಾರಿದಂತೆ ಕಡು ಎಚ್ಚರ ನೆಲೆ ಹೃದಯ ಕಾಲ್ಜಾರಿದಂತೆ ಅವಳೆಂದರೆ ಮನದ. ಸೊ ನಿನ್ನೆ ಫೋನ್ದಾಗ ಚಾರ್ಜ್ ಇಲ್ಲ, ಹಂಗೆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಬೆಳಗ್ಗೆದ್ದು ವಾಕಿಂಗ್ ಬಂದೇವಂತ ನೋಡ್ಕೋತಾ ಇರಿ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್. ಹೇ ಗಾಯ್ಸ್, ಇವಾಗ ಏನಪ್ಪ ಅಂತಂದರೆ ರೆಡಿ ಆಗಿರಿ, ಗುಡಿಗೆ ಹೊಂಟೇವಂತ ಹೋಗೋನು ಬರ್ರಿ. ಹೋದ ಗುಡಿಗೆ ಹೊಂಟೇವಂತ ಹೋಗ್ತಾ ಹೋಗ್ತಾ ಸಿಗ್ತಾನಂತ. ಇದು ನಮ್ಮೂರ ಗ್ರಾಮದ ಗುಡಿ. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ನಾವೀಗ ಹೊಂಟೇವು ಮನೆಗೆ. ನೆಕ್ಸ್ಟ್ ಮತ್ತು ಬೇರೆ ಗುಡಿ ಒಳಗೆ ಸಿಗ್ತಾನಂತ. ಗುಡಿಗೆ ಸೊ ಇಲ್ಲಿ ಐತಿ ಸೋಮೇಶ್ವರ ಗುಡಿ. ಇದೇನಪ್ಪ ಅಂತಂದ್ರೆ ಭಾಳ ಹಳೆ ಗುಡಿ ಐತಿ. ಈಗ ಹೊಸದಾಗಿ ಮುಂದೆಲ್ಲ ಕನ್ಸ್ಟ್ರಕ್ಟ್ ಮಾಡ್ಯಾರ. ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಸೊ ಹಂಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋಷ್ಟಾಗ ಮಳೆ ಚಾಲು ಆಗ್ಬಿಡುತ್ತೆ. ಸೊ ಮಳೆಯಾಗ ತೋರಿಸ್ಕೊಂಡು ಹೋಗೋದೇನು ಅಂತ ಹೇಳಿ ಬರ್ರಿ ಯಾವ ಗುಡಿನ ತೋರಿಸ್ತೇನಂತ. ಅಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಸೊ ಇಲ್ಲಿ ಮಾಡತ್ತಾರ ರೊಟ್ಟಿ ಪಂಚಮಿಗೆ ರೆಡಿ ಮಾಡತ್ತಿದ್ರ. ಸೊ ನೋಡೋಣ ಏನೇನು ಮಾಡ್ಯಾರ ಅಂತ ಹೇಳಿ ತೋರಿಸ್ತಾನಂತ. ಸೊ ಇಲ್ಲಿ ಅದಾರ ನಮ್ಮ ಅಜ್ಜಿ ಸೋನಿ ಮತ್ತು ನಮ್ಮ ಅಕ್ಕ ಅಂದ್ರೆ ನಮ್ಮ ಮಾಮನ ಹೆಂಡತಿ. ಸೊ ಇವರೆಲ್ಲರೂ ಸೇರಿ ಅಡುಗೆ ಮಾಡತ್ತಿದ್ರು. ಆಮೇಲೆ ನಮ್ಮ ಸೋನಿ ಮತ್ತು ಬಟಾಟಿ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಾಳ. ಈ ವಿಡಿಯೋ ಒಳಗೆ ಹಾಕೇನಂತ, ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ರೆಸಿಪಿ ವಿಡಿಯೋ ಒಳಗೆ ಐತಿ, ನೋಡ್ಕೊತ ಇರ್ರಿ. ಸೊ ಇಲ್ಲಿ ಮಾಡತ್ತಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಅಲ್ಲೇ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ. ಬುತ್ತಿ ಒಳಗೆಲ್ಲ ಹಿಟ್ಟಿನ ಪಲ್ಯ ಇದ್ದೇ ಇರ್ತೈತಿ. ಸೊ ಇಲ್ಲೇ ಹಿಟ್ಟಿನ ಪಲ್ಯ ಮಾಡತ್ತೇವಿ. ಮತ್ತು ಇಲ್ಲಿ ಕೊಬ್ಬರಿ ಮಿಕ್ಸಿ ಹಾಕತ್ತಿದ್ದೆ. ಆಗಲ್ಲಿ ನೋಡಿದ್ರಲ್ಲ ಹಿಟ್ಟಿನ ಪಲ್ಯ ಹೆಂಗೆ ಮಾಡಿದ್ರು ಅಂಥೇಳಿ. ಈಗ ಅದ್ರ ಮೇಲೆ ಕೊಬ್ಬರಿ ತುರ್ದು ಮತ್ತು ಎಳ್ಳು ಮತ್ತು ಕೊತ್ತಂಬರಿ ಎಲ್ಲ ಹಾಕ್ಯಾರ. ಸೊ ಹಿಂಗೆ ಹಾಕಿ ಒಂದು ದೊಡ್ಡ ಪರಾತ ಅಂತಾರೆ ನಮ್ಮ ಕಡೆ. ಸೊ ಅದ್ರಾಗ ಒತ್ತಿ ಇಡತ್ತಾರ. ಆಮೇಲೆ ಅದನ್ನು ಕಟ್ ಮಾಡ್ತಾರೆ. ಸೊ ಇಲ್ಲೇ ಬಟಾಟಿ ಪಲ್ಯ ಮಾಡತ್ತಾಳ ನಮ್ಮ ಸೋನಿ. ಸೊ ನೋಡೋಣ ಬರ್ರಿ ಹೆಂಗೆ ಮಾಡ್ತಾಳೆ ಅಂಥೇಳಿ. ಆಮೇಲೆ ಅಕ್ಕಿ ಅಲ್ಲಿ ಹೇಳಾಳ, ಬಟ್ ಅದು ಕ್ಲಿಯರಾಗಿ ಕೇಳಿಸೈತೆ ಇಲ್ಲ ಗೊತ್ತಿಲ್ಲ. ಸೊ ಅದ್ರ ಸಂಬಂಧ ಮತ್ತೊಮ್ಮೆ ವಾಯ್ಸ್ ಓವರ್ ಕೊಡತ್ತೇನೆ ನಾನು. ಸೊ ಏನಂತಂದ್ರೆ ಫಸ್ಟ್ ಒಂದು ಬಾಂಡ್ಗಿ ಒಳಗೆ ಎಣ್ಣೆ ಹಾಕ್ಕೊಂಡಾಳ. ಅದಕ್ಕೆ ಮತ್ತು ಇನ್ನೊಂದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಒಂದು ಕಡೆ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ಲ. ಸೊ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳತ್ತಾಳ. ಸೊ ನೆಕ್ಸ್ಟ್ ನನಗೆ ನಂದು ಸ್ಟೈಲ್ ಒಳಗೆ ಅಂದ್ರೆ ನಾ ಎಲ್ಲ ಕುಡಿ ಹಾಕ್ಬಿಡ್ತೀನಿ ರೀ. ಅದು ನನ್ನ ಭಾಳ ಕೆಟ್ಟ ಚಾಳೆ ಐತ್ರಿ. ಹಂಗೆ ಮಾಡತ್ತೀನಿ ರೀ. ಮುಂದೆ ನಾಚ್ಕೊಳತ್ತಿಲ್ರಿ ಇಪ್ಪ ನೋಡ್ರಿ. ಹಿಂಗೆ ಎಲ್ಲನೂ ಸುರಿದು ಬಿಡ್ತೀನಿ ರೀ. ಮತ್ತು ಇದ್ರ ಜೊತೆಗೆ ನಮ್ಮ ಮಮ್ಮಿ ಏನು ಮಾಡ್ಯಾರ ರೀ, ಒಂದು ಟೊಮೆಟೊ ಹೆಚ್ಚರಿ ಚಲೋ ಆಗುತ್ತಂತೆ. ಸೊ ಟೊಮೆಟೊ ಹಾಕೊಂಬರ್ರಿ. ಸೊ ಈಗ ಇದನ್ನು ಬೇಸ್ಟ್ ನಾವು ಫ್ರೈ ಮಾಡ್ಕೋಬೇಕು. ಸೊ
ಸೊ ಇನ್ನೊಂದು ಕಡೆ ಚೌಳಿಕಾಯಿ ಪಲ್ಯ ರೆಡಿ ಆಗತ್ತಿತ್ತು. ಆಮೇಲೆ ಇಲ್ಲೇನು ಬಟಾಣಿ ಪಲ್ಯ ಮಾಡತ್ತೀವಲ್ಲ ಆ ಬಟಾಣಿ ಪಲ್ಯಕ್ಕೆ ಈಗ ಸೊ ಇಲ್ಲೇ ನಾನೇನು ಕೊಬ್ಬರಿ ಏನು ಮಿಕ್ಸಿ ಹಾಕಿದ್ದಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಲ. ಮತ್ತು ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಹಸಿ ಖಾರನೂ ಹಾಕಿನ್ರಿ, ಒಣ ಖಾರನೂ ಹಾಕಿನ್ರಿ ಕಲರ್ ಬರಲಿ ಅಂತ. ಈಗ ಬಟಾಣಿ ಹಾಕತ್ತೀವಿ. ಬಟಾಣಿ ಹಾಕಿ ಸ್ವಲ್ಪ ಕಾಲಿಸಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಡ್ರಿ. ನಿಮ್ಮ ಘಮ ಘಮ ಬಟಾಣಿ ಪಲ್ಯ ಸಿಗುತ್ತೆ ನಿಮಗೆ. ಸೊ ಇದು ಪಂಚಮಿಗೆ ಮಾಡತ್ತೀವಿ. ದೊಡ್ಡ ಬಾಳಿಗೆ ಹಾಕ್ಬೇಕು ಹೇಳೋದತ್ತೀನಿ ನಾವು ಮಾತು ಕೇಳ್ತೀರ ನೀವು. ಪ್ರಣಯ ರಾಗದಲ್ಲಿ ಹೃದಯ ವೀಣೆ ಮಿಡಿದೆ, ನನ್ನ ದೇಹದಲ್ಲಿ ಪ್ರಾಣವಾಗಿ ಅಲೆದೆ. ಏನು ಸುಖ ಓಲಾಡಿದೆ, ಏಕೋ ಮನ ತೆಲಾಡಿದೆ. ಏನೋ ಸುಖ ಓಲಾಡಿದೆ, ಏಕೋ ಮನ ತೆಲಾಡಿದೆ. ಜಗವಾ ಮರೆತೆ ನಿನ್ನ ಬೆರೆತೆ ಹೊಸದೊಂದು ಲೋಕ ನೋಡಿದೆ. ಸೊ ಇದಾಗುತ್ತೆ ನಮ್ಮ ರೊಟ್ಟಿ ಪಂಚಮಿದ ವ್ಲಾಗ್. ಆಮೇಲೆ ಈ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಸೊ ಇದೇ ವಿಡಿಯೋ ಕಂಟಿನ್ಯೂ ಮಾಡತ್ತೇನೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಿಯಾಸ್ ವ್ಲಾಗ್. ಸೊ ಗೈಸ್, ಇವತ್ತು ಎಲ್ಲರಿಗೂ ಫಸ್ಟ್ಲಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಏನಪ್ಪ ಅಂತಂದರೆ ಇವತ್ತು ನಾನು ನಮ್ಮೂರೊಳಗದೇನಿ. ನಮ್ಮೂರೊಳಗೆ ಹೆಂಗೆ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೇನೆ ಅಂತ. ಅಲ್ಲಿವರೆಗೂ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹೊಸತನ ತನುವೈ ನರ್ತನ, ತಿಂಗಳ ಬೆಳಕನ ಕಂಡೇ ಸಂಜೆನ. ಧರೆಗಿಳಿದ ಕಿನ್ನರಿಗೆ ವಿಸ್ಮಯದ ಕಿರಣವೇ ನೀ. ನನ್ನ पूजा कंपाल, प्रिया कंपाल, नीलो कंपाल, मधो कंपाल, नन पाल, समूह पाल, शैव पाल, सरूर पाल. ಕಾಡಿಗೆ ಅಲ್ಲಿಯೋ ನಾನಿಟ್ಟೆ ಪ್ರೀತಿಯ ಬಳ್ಳಿ. ಸೊ ಏನಪ್ಪ ಅಂತಂದ್ರೆ ನಾಗರ ಪಂಚಮಿ ಅಂದ್ರೆ ನೆನಪಾಗೋದು ಉಂಡಿ. ವೆರೈಟಿ ಆಫ್ ಉಂಡೀಸ್. ಸೊ ಯಾರಿಗಾರ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾ ಯಾವಾಗ ರೆಸಿಪಿ ಮಾಡ್ತೇನಂತ. ಸೊ ಇದು ನಮ್ಮ ಊರೊಳಗೆ ಗುಡಿ ಕಡೆ ಹೋಗಿ ಹಾಲು ಹಾಕಿ ಬರ್ತಾರೆ. ಸೊ ಅಲ್ಲಿದು ಒಂದು ಕ್ಲಿಪ್ಪಿಂಗ್ಸ್ ಹಿಡ್ಕೊಂಬಂದೀನಿ. ಸೊ ಇದಾಗಿತ್ತು ನಾಗರ ಪಂಚಮಿ ವ್ಲಾಗ್. ಸೊ ಯಾರಿಗೆಲ್ಲ ಇಷ್ಟ ಆಯ್ತಾ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.